ಬಹು ನಿರೀಕ್ಷಿತ ಕಾಂತಾರ 2 ಚಿತ್ರಕ್ಕೆ ವಿಘ್ನ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿದೆ. ಯಾಕಂದ್ರೆ ಪಂಜುರ್ಲಿ ದೈವದ ಬಳಿ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ನಟ ರಿಷಬ್ ಶೆಟ್ಟಿ. ರಾತ್ರಿ ಪಂಜುರ್ಲಿ ನೇಮಕ್ಕೆ ಬಂದು ಬೇಡಿಕೊಂಡ ರಿಷಬ್ ಶೆಟ್ಟಿ ನಸುಕಿನ ಜಾವ 4 ಗಂಟೆವರೆಗೂ ಕೂಡ ದೈವದ ಉತ್ಸವದಲ್ಲಿ ನಟ ರಿಷಬ್ ಶೆಟ್ಟಿ ಭಾಗಿಯಾಗಿದ್ರು. ಮಂಗಳೂರಿನಲ್ಲಿ ಕೈ ಮುಗಿದು ಬೇಡಿಕೊಂಡ ರಿಷಬ್ ದಂಪತಿ ರಾತ್ರಿ ಮಕ್ಕಳೊಂದಿಗೆ ದೈವದ ಉತ್ಸವಕ್ಕೆ ಬಂದಿದ್ದ ರಿಷಬ್ ಶೆಟ್ಟಿ ಹೀಗಾಗಿ ಪಂಜುರ್ಲಿ ದೈವದ ಬಳಿ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಬಹು ನಿರೀಕ್ಷಿತ ಕಾಂತಾರ 2 ಚಿತ್ರಕ್ಕೆ ವಿಘ್ನಗಳು ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿದೆ. ಕದ್ರಿ, ಬಾರೇಬೈಲ್, ವರಾಹಿ, ಪಂಜುರ್ಲಿ ಇನ್ನು ಜಾರಂದಾಯ ದೈವದ ಉತ್ಸವ ನಡೀತಾ ಇದ್ದು ಆ ಉತ್ಸವಕ್ಕೆ ರಿಷಬ್ ದಂಪತಿ ಆಗಮಿಸಿದ್ರು. ನಸುಕಿನ ಜಾವ 4 ಗಂಟೆವರೆಗೂ ದೈವದ ಉತ್ಸವದಲ್ಲಿ ಭಾಗಿಯಾಗಿದ್ರು. ಇನ್ನು ನಿನಗೆ ಶತ್ರುಗಳಿದ್ದಾರೆ, ಸಂಸಾರ ಹಾಳು ಮಾಡಲು ಯತ್ನಿಸ್ತಾ ಇದ್ದಾರೆ, ನಿನ್ನ ಕಾರ್ಯಫಲ ನೀಡದಂತೆ ಹಾಳು ಮಾಡಲು ಸಂಚು ನಡೆದಿದೆ, ಗಂಡಾಂತರ ಬಂದಿದೆ ಎಂದು ಬಂದಿದ್ದೀಯ, ನಂಬಿದ ದೈವ ಕೈ ಬಿಡಲ್ಲ, ಯಾರು ನಿನಗೆ ಕೇಡು ಬಗೆದಿದ್ದಾರೆಂದು ಈಗ ಹೇಳಲ್ಲ, ನೋಡಿಕೊಳ್ತೇನೆ, ಹರಕೆ ಮಾಡಿಕೋ, 5 ತಿಂಗಳ ಗಡುವಲ್ಲಿ ಒಳ್ಳೆಯದು ಮಾಡುತ್ತೇನೆ ಅಂತ ಕೈ ಮುಗಿದು ಬೇಡಿಕೊಂಡ ರಿಷಬ್ ದಂಪತಿಗೆ ಪಂಜುರ್ಲಿ ದೈವ ಅಭಯವನ್ನ ನೀಡಿದೆ. దేవాలయ నిర్మాణం అనుకోండు దేవర మందిరానికి దైవానికి అనుకోండ తన బండి బండారు వాసుదోషం వట్టుమైన స్వామి ఉన్నారు కాక కొండడు ఒక బండి మంది ఇన్న బండారు అనుకోండ తన గురించి మందిరానికి అంట తిరిగినప్పుడు అనుకోండ కూడా ఇక గట్టిగా కొండ తోచి నుంచి పట్టాయి బెర్ర కిత్తగండి గడ్డల స్థాయి కిత్తగండి సోమవన్య ఉల్లాసన మందిరం అనుకోండ తన ಇಡೀ ಚಿತ್ರರಂಗವೇ ಕಾಂತಾರ ಚಿತ್ರಕ್ಕಾಗಿ ಎದುರು ನೋಡ್ತಾ ಇದೆ. ಅಂದ್ರೆ ಇದು ಕಾಂತಾರ 1 ಈ ಚಿತ್ರಕ್ಕಾಗಿ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ ಅಂತಾನೆ ಹೇಳಬಹುದು. ಯಾವಾಗ ಕಾಂತಾರ ಸಿನಿಮಾ ರಿಲೀಸ್ ಆಗಲಿದೆ ಅಂತ ಚಿತ್ರ ಪ್ರೇಮಿಗಳು ಕಾಯ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಕಾಂತಾರ ಚಿತ್ರಕ್ಕೆ ವಿಘ್ನ ಏನಾದರೂ ಎದುರಾಗಿದೆಯಾ, ಜೊತೆಗೆ ರಿಷಬ್ ಶೆಟ್ಟಿಗೆ ಏನಾದರೂ ತೊಂದರೆಗಳಾಗಲಿದೆಯಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ನಿನ್ನೆ ನಸುಕಿನ ಜಾವ 4 ಗಂಟೆವರೆಗೂ ಕೂಡ ದೈವದ ಉತ್ಸವದಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಪಂಜುರ್ಲಿ ದೈವದ ಬಳಿ ನಟ ರಿಷಬ್ ಶೆಟ್ಟಿ ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಆಗ ಪಂಜುರ್ಲಿ ನುಡಿದಿರುವಂತಹ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ನಟನಿಗೆ ಕಷ್ಟದ ದಿನಗಳು ಎದುರಾಗುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ನಿನಗೆ ಶತ್ರುಗಳಿದ್ದಾರೆ, ನಿನ್ನ ಸಂಸಾರವನ್ನ ಹಾಳು ಮಾಡೋದಕ್ಕೆ ಅವರು ಯತ್ನಿಸ್ತಾ ಇದ್ದಾರೆ, ನಿನ್ನ ಕಾರ್ಯಫಲ ನೀಡದಂತೆ ಹಾಳು ಮಾಡಲು ಸಂಚು ನಡೆದಿದೆ, ಗಂಡಾಂತರ ಬಂದಿದೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀಯಾ, ನಂಬಿದ ದೈವ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ, ಯಾರು ನಿನಗೆ ಕೇಡು ಬಗೆದಿದ್ದಾರೆ ಅಂತ ಈಗ ಹೇಳೋದಿಲ್ಲ, ಆದ್ರೆ ನಾನು ನೋಡಿಕೊಳ್ತೇನೆ, ಹರಕೆ ಮಾಡ್ಕೋ, 5 ತಿಂಗಳ ಗಡುವಲ್ಲಿ ಒಳ್ಳೆಯದು ಮಾಡ್ತೇನೆ ಅಂತ ರಿಷಬ್ ದಂಪತಿಗೆ ಪಂಜುರ್ಲಿ ಅಭಯವನ್ನ ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.